ಅಂಗಡಿಗಳಲ್ಲಿ ಸಿಗುವಂತಹ ನೈಲ್ ಪಾಲಿಶ್ ಅನ್ನು ನಾವು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಇಂದಾನೆ ಮಾಡ್ಕೋಬಹುದು. ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ, ಪೂರ್ತಿಯಾಗಿ ನೋಡಿ. ಇದಕ್ಕೆ ತುಂಬಾನೇ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಹಾಗೆ ಒಂದು ನೈಲ್ ಪಾಲಿಶ್ ಬಾಟಲ್ ಇದ್ರೆ ಸಾಕು, ನಿಮಗೆ ನೈಲ್ ಪಾಲಿಶ್ ರೆಡಿ ಆಗುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ ಪೌಡರ್ ಅನ್ನ ಹಾಕೊಂತಾ ಇದ್ದೀನಿ. ನೀವು ಇಲ್ಲಿ ನಾರ್ಮಲ್ ಮುಖಕ್ಕೆಲ್ಲ ಹಚ್ತೀರಲ್ಲ, ಆ ಪೌಡರ್ ಅನ್ನ ಇಲ್ಲಿ ಯೂಸ್ ಮಾಡ್ಕೋಬಹುದು. ಯಾವುದೇ ಕಂಪನಿ ಪೌಡರ್ ಆದ್ರೂ ಸಹ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಟೂತ್ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕೋಲ್ಗೇಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಕೋಲ್ಗೇಟ್ ನ ಹಾಕ್ಕೊಂತಾ ಇದ್ದೀನಿ. ನೀವು ಕ್ವಾಂಟಿಟಿಯನ್ನು ನೋಡಿ ಹಾಕೊಳ್ಳಿ. ಪೌಡರ್ನ ಎಷ್ಟು ತಗೊಂತೀರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಭಾಗದಲ್ಲಿ ನೀವು ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಇದಕ್ಕೆ 2 ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ನೀರನ್ನ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಇದು ಸಂಪೂರ್ಣವಾಗಿ ಕರಗಿದೆ. ನಂತರ ಇದಕ್ಕೆ ನಾನು ಫೆವಿಕಾಲ್ ಅನ್ನ ಹಾಕೊಂತಾ ಇದ್ದೀನಿ. ನೀವು ಬುಕ್ಸಿಗೆಲ್ಲ ಹಾಕಕ್ಕೆ ಯೂಸ್ ಮಾಡ್ತೀರಲ್ಲ, ಅದೇ ಫೆವಿಕಾಲ್ ಅನ್ನ ಇದಕ್ಕೆ ಹಾಕೋಬೇಕಾಗುತ್ತೆ. ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ನೋಡ್ಕೊಂಡು ಬನ್ನಿ, ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಫೆವಿಕಾಲ್ ಅನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡರು, ಫೆವಿಕಾಲು ಹಾಗೂ ಟೂತ್ ಪೇಸ್ಟ್ ಅನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ತುಂಬಾ ತೆಳ್ಳಗೂ ಮಾಡ್ಕೋಬೇಡಿ, ತುಂಬಾ ಗಟ್ಟಿಯಾಗೂ ಮಾಡ್ಕೋಬಾರ್ದು. ನಂತರ ಇದಕ್ಕೆ ಕಲರ್ ಅನ್ನ ಹಾಕೊಂತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ನಾವು ನಾರ್ಮಲ್ ಆಗಿ ಪೇಂಟ್ ಎಲ್ಲ ಮಾಡ್ತೀವಲ್ವಾ ಬುಕ್ ಅಲ್ಲಿ, ಸೊ ಆ ಕಲರ್ ಅನ್ನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಪಿಂಕ್ ಕಲರ್ ಅನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಬೇರೆ ಕಲರ್ ಅನ್ನು ಸಹ ಯೂಸ್ ಮಾಡ್ಕೋಬಹುದು. ಈಗ ಇದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ ತೋರಿಸ್ತಾ ಇದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗುತ್ತೆ ಇದು. ಮತ್ತೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈಗ ಇದಕ್ಕೆ ನಾನು ನೈಲ್ ಪಾಲಿಶ್ ಬಾಟಲ್ ಅನ್ನ ತಗೊಂಡು ಅದರಲ್ಲಿ ಈ ರೀತಿಯಾಗಿ ನಾವು ಮಾಡಿಟ್ಕೊಂಡಿರುವಂತಹ ಪೇಸ್ಟ್ ಅನ್ನ ಅದರಲ್ಲಿ ಹಾಕೊಂತಾ ಇದ್ದೀನಿ. ನಿಮ್ಮ ಹೊಸದು ಸಹ ಬಾಟಲ್ ಸಿಗುತ್ತೆ, ಇಲ್ಲ ನೀವು ಹಳೆ ಬಾಟಲ್ ಅನ್ನು ಸಹ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ನೈಲ್ ಪಾಲಿಶ್ ಲಿಕ್ವಿಡ್ ಅನ್ನ ಹಾಕೋಬಹುದು ಅದರೊಳಗಡೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಟಲ್ ಅನ್ನ ಶೇಕ್ ಮಾಡಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ನೀವು ಶೇಕ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಬ್ರಷಿನ ಸಹಾಯದಿಂದ ಹಚ್ಕೊತಾ ಇದ್ದೀನಿ. ಮಾಮೂಲಿ ನೀವು ನೈಲ್ ಪಾಲಿಶ್ ಎಲ್ಲ ಯಾವ ರೀತಿಯಾಗಿ ಹಚ್ತೀರಲ್ಲ ಅದೇ ರೀತಿಯಾಗಿ ನೈಲ್ ಪಾಲಿಶ್ ಅನ್ನ ಹಚ್ಕೊಳ್ಳಿ. ಇದನ್ನ ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ನಿಜ ಯಾರು ಸಹ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೈಲ್ ಪಾಲಿಶ್. ಇದೇ ರೀತಿಯಾಗಿ ನಾನು ಎಲ್ಲ ಬೆರಳುಗಳಿಗೂ ಸಹ ಹಚ್ಕೊತಾ ಇದ್ದೀನಿ. ನಿಮ್ಮ ಬೆರಳುಗಳು ಯಾವ ಸೈಜ್ ಇರುತ್ತೆ ನೋಡ್ಕೊಂಡು ಹಚ್ಕೊಳ್ಳಿ. ಇದನ್ನ ನನ್ನ ಮಗಳು ಕೈಗೆ ಹಚ್ಚುತ್ತಾ ಇದ್ದೆ, ಚಿಕ್ಕ ಚಿಕ್ಕದಾಗಿತ್ತು ಉಗುರುಗಳೆಲ್ಲ. ಈಗ ಇದನ್ನ ಕಂಪ್ಲೀಟ್ ಆಗಿ ಡ್ರೈ ಆಗೋಕೆ ಬಿಡ್ತಾ ಇದ್ದೀನಿ. ನೋಡಿ ಡ್ರೈ ಆದ್ಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.